ಅದಾಗ್ಲಿ ಬಿಡು. ಅಯ್ಯೋ ಏನೋ ಹೇಳಿ, ಅನ್ನಗೆ ಕೇಳಿಲ್ಲ, ಅನ್ನಗೆ ತರಕಾರಿಗೆ ಉಪ್ಪು ಖಾರ ಎಲ್ಲ ಹಾಕ್ತಾರೆ, ಸಾಂಬಾರ್ ಆಗೋದು. ಸುಮ್ನೆ ಸಾಂಬಾರ್ ಮಾಡಕ್ ಆಗಲ್ಲ ಮಗ. ಆಗ ಟೈಮಲ್ಲಿ ಒಂದೊಂದ್ಸಲಿ ಉಪ್ಪುನು ಜಾಸ್ತಿ ಆಗ್ಬಿಡುತ್ತೆ, ಒಂದ್ಸಲಿ ಖಾರ ಜಾಸ್ತಿ ಆಗ್ಬಿಡುತ್ತೆ. ಉಪ್ಪು ಖಾರ ತಿನ್ನೋ ಮನುಷ್ಯ ಅವನು ರಾಗಿ ಮುದ್ದೆ ತಿನ್ನೋನೆ ಏನೋ, ಅವನು ಮನುಷ್ಯನೇ, ಏನೋ ಮಾಡಕ್ ಆಗಲ್ಲ. ಅವ್ನ ಹೆಣ್ಣನ್ ಬಗ್ಗೆ ಯಾವ್ದೇ ಕಾರಣಕ್ಕಂಗ್ ಹೇಳ್ಬೋದು. ಅವ್ನ್ ಮಾಡೋದು ದೊಡ್ಡ ತಪ್ಪೆ ಇಲ್ಲ ಅಂತಲ್ಲ, ಹಂಗಂದ್ಬಿಟ್ಟು ಅವ್ನ್ ಏನೋ ಮಾಡಿಲ್ಲನ. ಅದಕ್ಕೆ 25 ವರ್ಷ ನೀವು ಕರ್ನಾಟಕದಲ್ಲಿ ನೀವು ಈಗ ನೋಡಿದ್ರ, ನೀವು ವಿಡಿಯೋ ಮಾಡಿದ್ರ. ಫಸ್ಟ್ ನಿಮ್ದೆಲ್ಲ ಏನಿತ್ತು, ಚಂದನ ಅದೇ ಇದು ಇತ್ತು, ಆಮೇಲೆ ಎಲ್ಲ ಆಯ್ತು. 25 ವರ್ಷ ನೀವು ಬೆಳೆಸಿದ್ರಲ್ಲ ಅವ್ನಿಗೆ. ಚಾಲೆಂಜಿಂಗ್ ಸ್ಟಾರ್ ಬಂತು, ದರ್ಶನ್ ಇತ್ತು ಬಿಡು. ಆಮೇಲೆ ಚಾಲೆಂಜಿಂಗ್ ಸ್ಟಾರ್ ಬಂತು, ಆಮೇಲೆ ಡಿ ಬಾಸ್ ಬಂತು, ಎಲ್ಲಾ ಬಂತು. ಬಾಕ್ಸ್ ಆಫೀಸ್ ಸುಲ್ತಾನ್ ಬಂತು, ಎಲ್ಲಾ ಬಂತು ಅವ್ನ ಹೆಸರು. ಅದೆಲ್ಲ ನೀವು ಬೆಳೆಸಿರ ಇರೋದು. ಎಲ್ಲಾ ಶಾಬಾಸ್ ಅನ್ರಿ. 1 ಸೆಕೆಂಡ್ ಅಲ್ಲಿ ಅವ್ನಿಗೆ ಆಕ್ಸಿಡೆಂಟ್ ಆಯ್ತು. ಎಲ್ಲ ಒಂದೇ ಸಲ ತುಳಿತಿದ್ರಲ್ಲ ಅವ್ನಿಗೆ. ಆಯ್ತು 50 ಅವ್ನ ಜೊತೆ ಅವ್ನ ಕಾಸಲ್ಲಿ ಯಾವ 10 ರೂಪಾಯಿ ತಿಂದಿಲ್ವಾ? ವಿಡಿಯೋದವರು ಓಪನ್ ಆಗಿ ಹೇಳ್ತೀನಿ. ವಿಡಿಯೋದವ್ರು ಹೆಂಗಿದ್ದ ಇಲ್ಲ, ವಿಡಿಯೋದವ್ರ ಕೆಲಸ ಏನ್ ಗೊತ್ತಾ? ನಿಜಾನು ತಿಳಿಸ್ಬೇಕು, ಸುಳ್ಳು ನಿಜಾನು ತೋರಿಸ್ಬೇಕು, ಕೆಟ್ಟದು ಒಳ್ಳೇದು ಎರಡೂ ತೋರಿಸ್ಬೇಕು. ಅವ್ರು ಏನೋ ಬರೀ ಹೆಂಗ್ ಗೊತ್ತಾಯ್ತು, ಇದು ಆಗಿನ ಮಾತ್ರ ತೋರಿಸ್ತಾ ಇದಾರೆ. ಓಕೆ, ಆ ವಿಡಿಯೋ ಎಲ್ಲಿ? ನಮ್ ಬಾಸ್ದು ಅತ್ಯಾಚಾರ, ಇವಾಗ ನಮ್ ಬಾಸ್ ಹೊಡೆದವ್ರಲ್ಲ, ಕಾಲ ದುಡ್ಡಿರೋಲ್ಲ, ವಿಡಿಯೋನೇ ಇದೆ ಅಂತಲ್ಲ. ವಿಡಿಯೋ ಎಲ್ಲಿದೆ? ಪೊಲೀಸರ ಆಯ್ತು, ಅವ್ರು ಶಿಕ್ಷೆ ಕೇಸಿ ಕಳಿಸ್ಲಿ. ವಿಡಿಯೋ ರಿಲೀಸ್ ಮಾಡ್ತಾರ? ಪಬ್ಲಿಕ್ ಗೊತ್ತಾಗ್ಬೇಕಲ್ಲ. ಅದು ತೋರಿಸ್ಲಿ. ಮತ್ತೆ ಪಬ್ಲಿಕ್ ರಿಜೆಕ್ಟ್ ಮಾಡ್ತೀವಿ ನಾವು, ಅವ್ರ ಅಭಿಮಾನಿಯಪ್ಪ. ನಾವು ನಮ್ ಬಾಸ್ ತಪ್ಪು ಮಾಡೋದ್ರೆ ನಮ್ಗೂ ಗೊತ್ತಾಗ್ಬೇಕಲ್ಲಪ್ಪ. ಎಷ್ಟು ದಿವಸ ನಾವು ನೆನ್ನೆ ನಾವು ಲೈಫ್ ಸ್ಟೈಲ್ ಬೇಕಲ್ಲ, ಏನಾಗುತ್ತೋ ಕ್ವಶನ್ ಹಾಕಿ ನೋಡೋಣ ಅಂತ. ಹಂಗೂ ಕಸ್ಟಡಿಗೆ ತಗೊಂಡ್ರು 4 ಜನ ಆಗಿರೋ 8 ದಿನ ತಗೊಂಡಿದ್ದೀರಾ. ಇನ್ನು 2 ದಿನ ತಗೊಳ್ಳಿ, ಪರವಾಗಿಲ್ಲ. ಅದು ಅವ್ರ ಕರ್ತವ್ಯ, ಅದು ಕಾನೂನು ಪ್ರಕಾರ ಅವ್ರ ಕರ್ತವ್ಯ ಮಾಡೋ ಕೆಲಸ ಮಾಡ್ತಾನೆ ಇದಾರೆ. ಅದು ತುಂಬಾ ಒಳ್ಳೇದು. ಇಡೀ ನಾವಲ್ಲ, ನಮ್ ಕರ್ನಾಟಕ, ನಾವು ಇಡೀ ದೇಶನೇ ನೋಡ್ತಾರೆ. ಆದ್ರೂ ಸ್ವಲ್ಪ ಮಾಡೋ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಕೆಟ್ಟವನೇ ಅಂತ ಬರೀ ಕೆಟ್ಟವನೇ ಅಂತ ಅಷ್ಟೇ ಕೆಟ್ಟವನಾಗಿದ್ದು 10 ಜನ ಯಾರೋ ಯಾರು ತಪ್ಪನ್ನೇ ಮಾಡಕ್ಕಾಗಲ್ಲ ಮಗ. ಎಂತೆಂತ ರೋಡಿಗಳು ಇದಾರೆ. ಈ ತರ ಜನ ಯಾರು ಅವ್ನು ರೋಡಿ ಹೆಸರು ಅಂತ ಗೊತ್ತಿಲ್ಲ ಅಂತಾರೆ. ಅಷ್ಟೇ ಯಾಕೆ ದರ್ಶನ್ ಜೊತೆ 10 ಜನ ಹುಡುಗರಿದ್ರಲ್ಲಿ ಬರೀ ನೀವು ವೀರದವ್ರ ಹೆಸರು ಏನಿದ್ರು ಮಾತ್ರ ನಮ್ ಹುಡುಗರಿಗೆ ಗೊತ್ತಾಗ್ತಿರೋದು. ನಾಗರಾಜ್ ಅಂತೆ, ಅವನಂತೆ, ಇವನದಂತ. ದರ್ಶನ್ ಹೆಸರು ಯಾಕೆ ಎಲ್ಲರಿಗೂ ಗೊತ್ತು? ಯಾಕೆ ಕರ್ನಾಟಕ ಒಳ್ಳೆ ಇಡೀ ದೇಶದವ್ರಿಗೂ ಗೊತ್ತು. ಡಿ ಬಾಸ್ ಅಂತ ಏನೋ, ದರ್ಶನ್ ಅಂತ ಎಲ್ಲರಿಗೂ ಗೊತ್ತಿಲ್ಲ. ಅವನೊಬ್ಬ ಕಲಾವಿದಪ್ಪ, ಅವನೊಬ್ಬ ಆಷ್ಟ ಏನೋ, ಅವ್ರ ಅಪ್ಪನ ಹೆಸರು ಉಳಿದ ಒಂದೇ ಸೆಕೆಂಡ್. ಆದ್ರೆ ಇದು ಕೂಡ ಅವ್ರ ಅಪ್ಪಂದು ಸಂಬಂಧನೇ ಇಲ್ಲ. ಮಗ ಹಾಳಾಗಿರೋದು. ತುಗುದೀಪ ಎಲ್ಲ ಆ ಹೆಸರು ಹಂಗೆ ಇರತ್ತೆ. ಆ ಹೆಸರು ಯಾವನು ಮುಟ್ಟಕ್ಕಾಗಲ್ಲ. ಯಾವ ವಿಡಿಯೋ ಆದ್ರೂ ಅವ್ರ ಅಪ್ಪನ ಬಗ್ಗೆ ಅವ್ರು ಮಾತ್ರ ಹುಂಸೆ ಇಲ್ಲ. ಅದ ಮಾಡೋಣ, ಹೋಗೋ ಬರೋ ಅಂತ ಇದಾರೆ, ಕಲ್ಲ ಅಂತ ಇದಾರೆ, ಮನರು ಏನೇನ ಎಲ್ಲಿ ಪರವಾಗಿಲ್ಲ. ಮಗ ಮಾಡಿದ ತಪ್ಪು. ಅವರ ಅಪ್ಪನ ಹೆಸರು ಮಾತ್ರ ಹೇಳಲೇಬಾರ್ದು ವಿಡಿಯೋದವರು. ಅಪ್ಪನ ಕೆಟ್ಟ ತುಗುದೀಪ ಎಲ್ಲ ಬರಬಾರ್ದು. ಬರೀ ದರ್ಶನ್, ಚಾಲೆಂಜಿಂಗ್ ಸ್ಟಾರ್, ಈ ಬಾಕ್ ಅಷ್ಟೇ ಬರ್ಬೇಕು. ಅವ್ರ ಬಾಯಲ್ಲಿ ಬಿಟ್ಟು ಬೇರೆ ಯಾವ್ದೇ ಕಾರಣಕ್ಕೂ ಯಾವ್ದೇ ಬರಬಾರ್ದು. ನೋಡಿಲ್ಲ ತಾನೆ ಆ ವಿಕ್ರಮ್ ಫಿಲಮ್ ಅಲ್ಲಿ ಟ್ರೈನ್ ಅಲ್ಲಿ 3-4 ರೀತಿ ಶಿಕ್ಷೆ ಕೊಡ್ತಾನೆ. ಜೈಲ್ ಹಾಕ್ಬಿಟ್ಟು ಹುಳ ಹಾಕಿ ಎಣ್ಣೆಲೆ ಎದ್ದಿ ಏನೋ ಮನೆ ಅಪರಾಧಿಗಳಿಗೆ ಏನೇ ಶಿಕ್ಷೆ ಕೊಡ್ಬೇಕು ಒಂದು ಆತರ ಇದೆ. ಇದ್ರಲ್ಲೇ ನಮ್ ಬಾಸ್ ಒಂದು ಆ ಅಪರಾಧಿಗೂ ಶಿಕ್ಷೆ. ಜೀವನದಲ್ಲಿ ಯಾವನು ನೋಡಿರ್ಬಾರ್ದು, ನೋಡಿ ಕುಡ್ದು ಇನ್ನೊಂದ್ಸಲಿ ವಿಡಿಯೋ ಮಾಡೋದು ಯೋಚನೆ ಮಾಡ್ಬೇಕು. ಇನ್ನೊಂದು ಹೆಣ್ಮಗು ಮೇಲೆ ಚಿತ್ರ ಬರಿಬಾರ್ದು. ಆಗ ಹೋಗಲ್ಲ, ಇವಾಗ ಜನಗಳು ಹಾಕಲ್ಲ. ಆ ಕಾಲದಲ್ಲಿ ಸರ್ಗು ಹಿಂಗ್ ಜರುಗ್ತು ಅಂತ ಚಪ್ಪಲಿ ತಗೊಂಡ್ಬರ್ತಿದ್ರು ಹೆಣ್ಮಗುವಿಗೆ. ಮುಂದೆ ಸರ್ಗಾಕೆ ಅನ್ಸಿರು. ಈ ಕಾಲದಲ್ಲಿ ಎಲ್ಲಿದ್ದಾರೆ ಹಂಗೆ ಸರ್ಗು? ಹೋಗಿ ನೀನ್ ನೋಡೋಣ ಸರ್ಗ್ ಎಲ್ಲಿದೆ ಅಂತ ಕರೆಕ್ಟಾಗಿ ಗೊತ್ತಾಗತ್ತೆ.